ಎಲ್ರಿಗೂ ನಮಸ್ಕಾರ. ಉಮೇಶ್ ಅಣ್ಣ ಅವರು ನಿನ್ನೆ ತೀರ್ಕೊಂಡಿದ್ರು, ನಿಮ್ಮೆಲ್ರಿಗೂ ಗೊತ್ತೇ ಇದೆ. ನಿನ್ನೆ ನಾವೆಲ್ಲರೂ ಗಡಿಬಿಡಿಯಲ್ಲಿದ್ವಿ, ಜಾಸ್ತಿ ನಾವೇನೂ ಅವ್ರಿಗೆ ಇನ್ವಾಲ್ವ್ ಆಗೋಕ್ಕಾಗಲಿಲ್ಲ. ಇವತ್ತು ಅವ್ರ ಮನೆಗೆ ಬಂದಿದ್ದೀವಿ. ನಾನು ಗಿರ್ಜಾ ಲೋಕೇಶಮ್ಮ ಇಬ್ಬರು ಬಂದಿದ್ದೀವಿ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೋಡಿ ಅವ್ರ ಮನೆ, ಅವ್ರ ಮಗಳಿದ್ದಾರೆ ಲಕ್ಷ್ಮಿ ಮೇಡಮ್. ನೆನ್ನೆ ಬಂದಿರೋರಿಗೆ ಎಲ್ರಿಗೂ ಒಂದು ಧನ್ಯವಾದಗಳ ತಿಳಿಸ್ಬಿಡಿ ಮೇಡಮ್. ನೆನ್ನೆ ಯಾರ್ಯಾರು ಬಂದಿದ್ರು ನಮ್ಮ ತಂದೆಯವ್ರನ್ನ ನೋಡಿದ್ಕೆ ಅವ್ರಿಗೆ ಅಮ್ಮ ಒಂದು ನಿಮಿಷ ಮಾತಾಡಿ. ನಿನ್ನೆ ಎಲ್ಲರೂ ಬಂದು ನಮ್ಮ ತಂದೆಯವ್ರನ್ನ ನೋಡಿ ಅವ್ರಿಗೆ ನಮ್ಮನ್ನ ನಿನ್ನೆ ಎಲ್ಲರೂ ಬಂದು ನಮಗೆ ಸಾಂತ್ವನ ನೀಡೋಕ್ಕೆ ನಾನು ನಿಮಗೆ ತುಂಬ ಚಿರಋಣಿ. ಇವತ್ತು ಉಮೇಶ್ ಅಣ್ಣ ಅವ್ರ ಮನೆಗೆ ನಾವು ಬಂದಿದ್ದೀವಿ. ಅವ್ರ ಮನೆಯವರು ಕೂಡ ಇಲ್ಲೇ ಇದ್ದಾರೆ. ಯಾಕೆಂದರೆ ನಿನ್ನೆ ಗಡಿಬಿಡಿ ಎಲ್ರಿಗೂ ಆವತ್ತಿನ ಪರಿಸ್ಥಿತಿ ನಿನ್ನೆ ಆ ಥರ ಇತ್ತು. ನಾವು ಸಮಾಧಾನವಾಗಿ ನಾವೇನೂ ಮಾತಾಡೋ ಪರಿಸ್ಥಿತಿಯಲ್ಲೂ ಇರಲಿಲ್ಲ ಅಲ್ಲಿ. ಅವ್ರ ಮನೆಯವರು ಉಮೇಶ್ ಅಣ್ಣ ಅವರ ಪತ್ನಿಯವರು ಗಿರ್ಜಾ ಲೋಕೇಶಮ್ಮ ಬಂದಿದ್ದಾರೆ. ಒಂದು ಸರಿ ಮಾತಾಡಿಸ್ಕೊಂಡು ಹೋಗೋಣ ಅಂಥೇಳಿ ಮನೆಗೆ ಬಂದಿದ್ದಾರೆ. ಅಮ್ಮ, ಪ್ರತಿಯೊಬ್ಬರಿಗೂ ನಾವು ಧನ್ಯವಾದಗಳಂದರೆ ನಿನ್ನೆ ಪ್ರತಿಯೊಬ್ಬರು ಕಲಾವಿದರಿಂದ ಹಿಡ್ದು ನಮ್ಮ ಸರ್ಕಾರದಿಂದ ಹಿಡ್ದು ಎಲ್ಲರೂ ಅವರ ಪ್ರೀತಿ ವಿಶ್ವಾಸಕ್ಕೆ, ನಮ್ಮ ಉಮೇಶ್ ಅಣ್ಣ ಏನು ಗಳಿಸಿದ್ದಾರೆ ಆ ಪ್ರೀತಿ ವಿಶ್ವಾಸ, ಅದಕ್ಕೆ ಎಲ್ಲ ನಿಜವಾಗ್ಲೂ ಸಾರ್ಥಕವಾಯಿತು. ನಮ್ಮ ಉಮೇಶ್ ಅಣ್ಣ ಇಷ್ಟು ಜನ ಸಂಪಾದನೆ ಮಾಡಿದಾರ ಅಂತ ಅನ್ನಿಸ್ತು. ಇನ್ನೊಂದು ಹೇಳಬೇಕು ಅಂತಂದರೆ, ನಿನ್ನೆ ಆ್ಯಕ್ಚುಲಿ ನಮ್ಮ CM ಸಾಹೇಬರು ಬಂದರು, DCM ಸಾಹೇಬರು ಬಂದರು. ನೋಡಿ, ಅಲ್ಲೂ ಫಂಕ್ಷನ್ ನಡೀತಾ ಇತ್ತು. ಅದರಲ್ಲೂ ಉಮೇಶ್ ಅಣ್ಣ ನಿನ್ನೆ ಸತ್ತಿದ್ದ ದಿನ ಹೆಂಗೆ ಎಲ್ಲವೂ ಕರೆಸ್ಕೊಳ್ತು ಅಂತಂದರೆ, ಅವ್ರು ಗಳಿಸಿರೋದು ಅದೇ ರೀ. ನಿಜವಾಗ್ಲೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ. ಇದೇ ಅವ್ರ ಮನೆ, ಅವ್ರ ಮಗಳು ಎಲ್ಲ ಬಂದಿದ್ದೀವಿ. ಇವತ್ತು ವಿಚಾರಿಸ್ಕೊಂಡು ಹೋಗೋಣ ಅಂತಲೇ ನಾವು ಬಂದಿದ್ದೀವಿ. ಪ್ರತಿಯೊಂದು ಇದು ಅವರ ಮನೆ, ಉಮೇಶ್ ಅಣ್ಣ ಇದ್ದಂಥ ಮನೆ ಇದು. ಈಗ ಅವರು ಇದಾಗಿದ್ದಾರೆ. ಹಾಂ, ಮೇಲೂ ಇದೆಯಾ ಫೋಟೋಸಾ? ಹಾಂ ಹಾಂ, ಅಣ್ಣ ಗಳಿಸಿರೋದೇ ಇದು. ಅದೇ ಉಮೇಶ್ ಅಣ್ಣ ಅವ್ರು ಗಳಿಸಿರೋದು ಇದು. ಇವೆಲ್ಲ ಉಮೇಶ್ ಅಣ್ಣ ಅವ್ರು ಗಳಿಸಿರೋದು. ನಾನು ರೂಮಲ್ಲಿ ತೋರಿಸ್ತೀನಿ, ಎಷ್ಟು ಮೊಮೆಂಟಸ್ ಇದೆ. ಬರ್ತೀನಿ, ಇದು ಮುಗಿಸ್ಬಿಡ್ತೀನಿ ರೀ. ಯಾವಾಗಲೂ ಉಮೇಶ್ ಅಣ್ಣ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರ ಮನೆಗೆ ಬಂದು ಯಾರಾದರೂ ಆಗಲಿ ಒಂದಷ್ಟು ಸಾಂತ್ವನ ಹೇಳಿ ಅಂತ ಕೇಳ್ಕೊಳ್ತೀವಿ. ನಮಸ್ಕಾರ. ನೋಡಿ, ನಮ್ಮ ತಂದೆಯವರು ಸಂಪಾದನೆ ಮಾಡಿದ್ದಿದೆ, ಒಳ್ಳೊಳ್ಳೆ ಮೊಮೆಂಟ್ಸ್, ಒಳ್ಳೊಳ್ಳೆ ಇದು ಇದೆ. ಅಣ್ಣ ರೂಮಲ್ಲಿ ಇಟ್ಟಿದ್ದಾರೆ, ನಮ್ಗೆ ಗೊತ್ತಿಲ್ಲ, ಇಲ್ಲಿಟ್ಟಿದ್ದಾರೆ. ಅದನ್ನು ಸೇಫ್ ಆಗಿ ಇಟ್ಟಿದ್ದೀವಿ ನಾವು ಯಾವಾಗಲೂ. ನೋಡಿ, ನಮ್ಮ ಉಮೇಶ್ ಅಣ್ಣ ಅವರು ಜನಗಳ ಪ್ರೀತಿ ಇದನ್ನೇ ಸಂಪಾದನೆ ಮಾಡಿರೋದು. ನಮ್ಮ ಉಮೇಶ್ ಅಣ್ಣ ಅವರು ಮೇಲೆ ಆಫ್ ಮಾಡಿ ಹೊರಗಡೆ ತೋರಿಸ್ತೇನೆ. ಬನ್ನಿ ಇಲ್ಲಿ ಮೇಲೆ ನೋಡಿ. ಹಾಂ, ನೋಡಿದೆ ಹಾಂ, ನೋಡ್ತಾ ಇದ್ದೀನಿ. ಶೋಕೇಸಲ್ಲಿರೋ ಮೊಮೆಂಟು. ಹಾಂ, ಅಮ್ಮ ನಿನ್ನೆ ಬಂದಿರೋರಿಗೆ ಎಲ್ರಿಗೂ ಒಂದೆರಡು ಮಾತು ಏನು ಹೇಳ್ತೀರಾ ಅಮ್ಮ? ನೆನ್ನೆ ಎಲ್ಲರೂ ನಿಮ್ಮ ಜೊತೆಗೆ ಎಲ್ಲರೂ ನಿಂತಿದ್ರಮ್ಮ. ನಮ್ಮ ಸರ್ಕಾರದವರು ಕೂಡ ಅಷ್ಟು ಸಹಾಯ ಮಾಡಿದ್ರು, ನಮ್ಮ ಕಲಾವಿದರು, ನಮ್ಮ ಅಭಿಮಾನಿಗಳು. ಅಮ್ಮ ಏನು ಹೇಳ್ತೀರಮ್ಮ? ಅವರೆಲ್ಲ ನಂಗೆ ಮಾಡಿದ್ರು ಅಂತ ನಾನು ಅವರಿಗೆ ಅಭಿನಂದನೆ ಸಲ್ಲೇನೂ ಇಲ್ಲ, ನಾನು ಹೇಳೋದಿನ್ನೇನು. ಅವರೇ ಹೋದರು ನನಗೆ ಅಲ್ವಾ? ಹೌದು, ನನ್ನ ಆಶ್ಚರ್ಯ ಹೊರಟು. ನಮ್ಮದು ಲವ್ ಮ್ಯಾರೇಜು ಮಾಡಿಕೊಂಡು ಇಷ್ಟು 57 ವರ್ಷಕ್ಕಿತ್ತು. ಅಷ್ಟೊತ್ತಿಗೆ ನಮಗಿಬ್ಬರಿಗೂ ಒಂದೇ ವಯಸ್ಸು, 84 ವರ್ಷ ಅಲ್ವಮ್ಮ? 80 ಇಬ್ಬರಿಗೂ ಅಷ್ಟು. ಸರಿ ಎಲ್ಲ ಆಯಿತು ಜೀವನ. ಇನ್ನು ಮುಂದೆ ಹೇಗೆ ಅಂತ ನಾನು ನನ್ನ ಮಗಳು ಯೋಚನೆ ಮಾಡಿದೆ. ನಮಗೆ ಕೊಡೋರು ಯಾರಿದ್ದಾರೆ, ಮಾಡೋರು ಯಾರಿದ್ದಾರೆ, ಇದನ್ನೆಲ್ಲ ನಾನು ಹೇಳ್ತೀನಿ ಅಲ್ವಾ? ನಾನು ಕಷ್ಟ ಹೇಳ್ಕೊ. ಹೌದಮ್ಮ. ವಯಸ್ಸಿನ ಮಗ ಹೊಟ್ಟೋಗ್ಬಿಟ್ಟ. ಹೌದು, ನಮಗೆ ದುಡ್ದು ಹಾಕೋರು ಯಾರಿದ್ದಾರೆ? ಹೌದು, ಅವಳಿಗೊಂದು ಮದುವೆ ಆಗಿ ಅದು ಇಲ್ಲ. ನಾನು ಯಾವನ ಕಟ್ಕೊಂಡೆ, ಯಾವನ ಬಿಟ್ಟ ಕೋಜ ನನ್ನ ಮಗ ಬಿಟ್ಟು ಹಾಕಿದ್ವಿ, ಸುಮ್ಮನೆ ಕೂತ್ಕೊಂಡು ತಿರುಗಾಡ್. ನಾನು ಬೇಡಮ್ಮ, ನೀವು ಜೊತೆಗೆ ಬಿಟ್ಟು ಏನು ಬೇಡ ಆಗ್ತದೆ. ನನಗೂ ಯಾರನ್ನಾರು ಮಾಡ್ಕೊಂಬ, ನೀನು ಬೇಕು ನಾವು ಅಂತ ನಾವು ಹೇಳ್ಕೊಂಡೆ. ಅದು ಬೇಡಮ್ಮ, ನೀವು ಸಾಕಿ ಬರೀಜಿರ್ ನನಗೆ. ನಾನು ಮನೇಲಿ ಅದಕ್ಕೆ ಬೇಜಾರು. ಅವರು ನನ್ನ ಬಿಟ್ಟು ಹೋಗ್ರು. ನಾವು ಅವ್ರು ಬಿಟ್ಟಿದಾಗ ಆಗಲ್ಲ, ಮನಸ್ಸು ತಡೆ. ಅದಕ್ಕೆ ಒಂದು ದೇವರಿಗೆ ನಾನು ನನ್ನ ಕರ್ಕೊಂಡು ಹೋಗ್ಬೇಕಂತೀನಿ. ಅದಕ್ಕೆ ಎಲ್ಲರಂದ್ರೆ ನಮ್ಮ ಮಗಳಿದೆ ಪಾಪ, ಅಲ್ಲಿ ಯಾರಿದ್ದಾರೆ ಕೇಳುಗ, ನೀನು ಯೋಚನೆ ಮಾಡಿಬಿಡಮ್ಮ. ಅದು ಸ್ವಲ್ಪ ಪಿಕ್ಚರಲ್ಲಿ ಪಾಠ ಮಾಡ್ತಾಯಿತ್ತು, ಆಮೇಲೆ ಯಾರು ಕೊಡಲೇ ಇಲ್ಲ. ಆಮೇಲೆ ಸುಮ್ಮನೆ ಆಯಿತು. ಅಪ್ಪ ಅವರಪ್ಪ, ನಾನಿದ್ದೀನಮ್ಮ, ದುಡ್ದಾಗ್ತೀನಿ ಹೊರಗೆ
ನೋಡಿ, ಮನೆಯಲ್ಲಿ ಒಂದು ಸಂಸಾರದ ಕಣ್ಣು, ಮನೆಯಲ್ಲಿ ಒಂದು ಸಂಸಾರದ ಕಣ್ಣು, ಮನೆಯಲ್ಲಿ ಒಂದು ಯಜಮಾನ ಕಳ್ಕೊಂಡಾಗ ಒಂದು ಹೆಣ್ಣಿನ ಪರಿಸ್ಥಿತಿ, ನೋವು, ಸಂಕಟ ಯಾರಿಗೆ ಹೇಳಬೇಕು? ಕಲಾವಿದರು ಇರೋವ್ರಿಗೂ ತುಂಬ ಚೆನ್ನಾಗಿರುತ್ತೆ. ಹೋದ್ಮೇಲೆ ಅವ್ರ ಕುಟುಂಬದ ಪರಿಸ್ಥಿತಿ, ದಯವಿಟ್ಟು ಪ್ರತಿಯೊಬ್ಬರು ನಿಮ್ಮ ಕೈಯಲ್ಲಿ ಏನೇನು ಒಳ್ಳೆ ಕೆಲಸ ಆಗುತ್ತೆ ದಯವಿಟ್ಟು ಎಲ್ಲರೂ ಮಾಡಿ ಅಂತ ಪ್ರತಿಯೊಬ್ಬರಿಗೂ ಕೇಳ್ಕೊಳ್ತೀನಿ. ಧನ್ಯವಾದಗಳು.